ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಹಾಯ ಮಾಡಿದವರನ್ನೇ ದೂರ ಮಾಡಿದ್ರೆ ಆ ದೇವರನ್ನೇ ದೂರ ಮಾಡಿದಂತೆ. ಯಾಕಂದ್ರೆ ದೇವರು ಸಹಾಯ ಮಾಡಲು ಯಾವ ರೂಪದಲ್ಲಾದ್ರೂ ಬಂದಿರಬಹುದು. ಮರಣದವರೆಗೂ ಉತ್ತರ ಸಿಗದ ಏಕೈಕ ಪ್ರಶ್ನೆ ಅಂದ್ರೆ ಯಾರನ್ನ ನಂಬೋದು? ಹಣೆ ನಮ್ಮದಾದ್ರೂ ಹಣೆ ಬರ ನಮ್ಮದಲ್ಲ. ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದು ಹಣದಿಂದ ಖರೀದಿಸಿ ಕೊಡೋದಲ್ಲ, ನಮ್ಮ ಹೃದಯದಿಂದ ಕೊಡೋದು. ಆಸೆ ಇದ್ದರೇನು, ಅದೃಷ್ಟ ಇರಬೇಕಲ್ಲ. ಒಳ್ಳೆ ಗುಣಕ್ಕೆ, ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಕಾಲ ಬರಲೇಬೇಕು. ಬಂದೇ ಬರುತ್ತೆ. ಅಲ್ಲಿಯವರೆಗೂ ನಾವು ಕಾಯಬೇಕು. ಯಾವ ವ್ಯಕ್ತಿಯು ನಿಮಗೆ ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ವಿವರಿಸ್ತಾನೋ ಅವನು ತನಗಿಂತ ಹೆಚ್ಚು ನಿಮ್ಮನ್ನು ನಂಬಿದಾನೆ ಅಂತ ಅರ್ಥ. ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸು. ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬಾರದು. ಅತಿ ಹೆಚ್ಚು ಮಾತನಾಡಲು ಬಯಸುವುದು, ಅತಿ ಹೆಚ್ಚು ನೋಡಲು ಬಯಸುವುದು ನಮ್ಮ ಬಗ್ಗೆ ಹೃದಯದಲ್ಲಿ ಅತಿ ಹೆಚ್ಚು ಪ್ರೀತಿ ಇರುವವರಿಗೆ ಮಾತ್ರ ಸಾಧ್ಯ. ಎಲ್ಲಿ ಸತ್ಯ ಇರ್ತದೆಯೋ ಅಲ್ಲಿ ಹಠ ಇರ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರ್ತದೆ. ಎಲ್ಲಿ ಕೋಪ ಇರ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇರ್ತದೆ. ಬೆಟ್ಟದಷ್ಟು ಕಷ್ಟ ಬಂದರೂ ದಿಟ್ಟತನದಿ ಎದುರಿಸಿ ನಿಲ್ಲಬೇಕು. ನೋವಿನಲ್ಲೂ ನಗುವ ಕಲೆಯನ್ನು ಆದಷ್ಟು ಕಲಿಬೇಕು. ಇವತ್ತು ಇದ್ದು ನಾಳೆ ಖರ್ಚಾಗೋ ದುಡ್ಡಲ್ಲಿ ನಾವು ಬಡವರೇ ಆಗಿರ್ಬೋದು, ಆದರೆ ಸ್ನೇಹ, ಪ್ರೀತಿ, ನಂಬಿಕೆಯಲ್ಲಿ ನಾವು ಯಾವತ್ತಿದ್ರೂ ಶ್ರೀಮಂತರೇ. ಸಮಯ ಬಂದಾಗಲೇ ಗೊತ್ತಾಗೋದು ಯಾರು ನಮ್ಮವರು, ಯಾರು ಸ್ವಾರ್ಥದವರು ಅಂತ. ಕನಸು ಖುಷಿ ಕೊಡುತ್ತೆ, ಆದ್ರೆ ನಿಜವಾಗಿರಲ್ಲ. ಬದುಕು ನಿಜವಾಗಿರುತ್ತೆ, ಖುಷಿಯಾಗಿರಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.